ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡೋದು ಸಿಂಪಲ್ ಆದರೂ ತುಂಬ ರುಚಿಯಾದ ಟೊಮೆಟೊ, ಕ್ಯಾಪ್ಸಿಕಮ್, ಪೀಸ್ ಹಾಗೂ ಮೆಂತ್ಯ ಸೊಪ್ಪು ಸೇರಿಸಿಕೊಂಡು ಪಲಾವ್ನ ಮಾಡ್ತಾ ಇದ್ದೀನಿ. ಇದು ಬೇಗ ಆಗೋ ರೆಸಿಪಿ, ಟಿಫಿನ್ಗೂ ಸರಿ, ಲಂಚ್ ಬಾಕ್ಸ್ಗೂ ಸೂಪರ್. ಇವತ್ತು ಬೆಳಗ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೇಲಿ ಟೊಮೆಟೊ, ಕ್ಯಾಪ್ಸಿಕಮ್, ಫ್ರೀಜ್ನಲ್ಲಿ ಸ್ವಲ್ಪ ಪೀಸ್ ಇತ್ತು, ಅದರಿಂದ ಪಲಾವ್ ಮಾಡೋಣ ಅಂತ ಪಲಾವ್ನ ಮಾಡ್ತಾಯಿದ್ದೆ. ಮಿಕ್ಸಿ ಜಾರಿಗೆ 1 ಬೌಲ್ ತೆಂಗಿನಕಾಯಿ, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ 1, ಸ್ವಲ್ಪ ಜೀರಿಗೆ, 1 ಸ್ಪೂನ್ ಧನಿಯಾ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಪುದೀನ, ಶುಂಠಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫೈನ್ ಪೇಸ್ಟಾಗಿ ರುಬ್ಬಬೇಕು. ಅಕ್ಕಿಯನ್ನು 2 ಸಲ ತೊಳೆದುಕೊಂಡು 1/2 ಅವರ್ ನೆನೆಸಿಟ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಲ್ಲುವು, ಜಾಪತ್ರೆ, ಮರಾಠ ಮೊಗ್ಗು ಮತ್ತು ಪಲಾವ್ ಎಲೆನ ಒಗ್ಗರಣೆಗೆ ಸೇರಿಸ್ಕೊತಿದ್ದೀನಿ. ಮೊದಲು ಕುಕ್ಕರ್ನಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿಕೊಂಡು ಸಾಸಿವೆ ಸೇರಿಸಿಕೊಳ್ಳುತ್ತಿದ್ದೀನಿ. ತುಪ್ಪ ಆಪ್ಷನಲ್. ನಂತರ ಈ ಎಲ್ಲ ಮಸಾಲ ಪದಾರ್ಥ ಸೇರಿಸಿಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ನಂತರ ಕ್ಯಾಪ್ಸಿಕಮ್, ಬಟಾಣಿ, ಹಾಗೂ ಮೆಂತ್ಯ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಟೊಮೆಟೊವನ್ನು ಸೇರಿಸಿಕೊಂಡು ಹುರಿಯಬೇಕು. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಬ್ಬಿದ ಮಸಾಲೆ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಫ್ರೈನ ಮಾಡ್ಕೋಬೇಕು. ಇಲ್ಲಿ 1 ಕಪ್ಪು ಅಕ್ಕಿಗೆ 2.5 ಕಪ್ಪು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಮಸಾಲೆ ಎಲ್ಲ ಕುದಿದ ನಂತರ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಷಲ್ ಬಂದರೆ ಸಾಕು. ವಿಷಲ್ ಇಳಿದ್ಮೇಲೆ ಕುಕ್ಕರ್ ತೆಗೆಯೋಣ. ತುಂಬ ಸುವಾಸನೆ ಬರ್ತಾ ಇದೆ. ಈಗ ಟೊಮೆಟೊ, ಕ್ಯಾಪ್ಸಿಕಮ್, ಪೀಸ್ ಪಲಾವು ರೆಡಿ. ಇದಕ್ಕೆ ರಾಯ್ತಾ ಅಥವಾ ಚಿಪ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಹಾಕೊಡೋಕ್ಕೆ ತುಂಬ ಸಿಂಪಲ್ ಮತ್ತು ಟೇಸ್ಟಿ. ಹೇಗಿದೆ ನಮ್ಮ ಇವತ್ತಿನ ಮೈಸೂರು ಸ್ಟೈಲ್ ಪಲಾವ್? ಇಷ್ಟ ಆಯಿತಾ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೇನೆ. ಬಾಯ್ ಬಾಯ್.